ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ಹೇಳಿದ್ದಾರೆ, ದೇಶದ ಹಣ ಪೋಲಾಗುತ್ತೆ, ಈ ಒಂದು ನೀತಿ ಸಂಹಿತೆಯಿಂದ ಅಭಿವೃದ್ಧಿ ಕಾರ್ಯ ಪ್ರಣಬ್ ಮುಖರ್ಜಿ ಅವರು ಹೇಳಿದ್ದಾರೆ. ಪ್ರಣಬ್ ಮುಖರ್ಜಿ ಅವರು ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಅವರು ಹೇಳಿದ್ದಾರೆ ಬೇಡ 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 ಅಂತ. ಮಕ್ಕಳ ಶಿಕ್ಷಣ ಸಂಬಂಧಪಟ್ಟ ನಿರ್ಣಯ ಮಾಡ್ತಾ ಇದೆ, ಇದರ ಬಗ್ಗೆ ಚರ್ಚೆ ಮಾಡಿ. ಪರಿಣಾಮ ಬೀರುತ್ತಿದ್ದು ನೀವು ದಯವಿಟ್ಟು ಇದಕ್ಕೋಸ್ಕರ ಇವೆರಡು ವಿಚಾರಕ್ಕೋಸ್ಕರ ಮಾತ್ರವಲ್ಲದೆ ರಾಜ್ಯ ಸರ್ಕಾರದ ಪ್ರವೇಶ ನೀಡುವ ವಿಶೇಷ ಅಧಿವೇಶನ ಕರೀರಿ, ರೆಡಿ ಇದ್ದೀರಿ, ಇದನ್ನ ರದ್ದುಪಡಿಸಬೇಕೆಂದು ಕೋರಲಾಗಿದೆ. ಪರೀಕ್ಷೆಯಿಂದ ಕರ್ನಾಟಕಕ್ಕೆ ವಿನಾಯಿತಿ ನೀಡಬೇಕೆಂದು ಹಾಗೂ ಶಾಲಾ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರವು ನಡೆಸುವ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿ ಅಂಕಣಗಳ ಆಧರಿಸಿ ವೈದ್ಯಕೀಯ ಕಾಲೇಜುಗಳಿಗೆ ಪ್ರವೇಶ ನೀಡಬೇಕು. ನೀವೇನ್ ಮಾಡ್ತಿದ್ದೀರಿ? ಇಲ್ಲಿ ಜನರ ಬಗ್ಗೆ ಒಂದು ನಿಮಿಷ ಚರ್ಚೆ ಮಾಡುದಿಲ್ಲ. ಬಹಳಷ್ಟು ಸಮಯ ಜನರ ಬಗ್ಗೆ ಇದೆ, ಅಭಿವೃದ್ಧಿಗೆ ಮಾತಾಡಲಿಲ್ಲ, ಜನರ ಕಷ್ಟಗಳೇ ಮಾತಾಡಲಿಲ್ಲ, ದಿನನಿತ್ಯ ಸಮಸ್ಯೆಗೆ ಮಾತಾಡಲಿಲ್ಲ. ಇಲ್ಲಿ ನೀವು ಪ್ರಜೆ ಉಳಿಸುವವರಂತ ನೀವು ಹೇಳ್ತೀರಿ, ಏನ್ ಮಾಡುದು? ಅಧಿನಿಯಮ 2019 ಕೇಂದ್ರ ಅಧಿನಿಯಮ 30ರ ಅಗತ್ಯ ಅಧ್ಯಕ್ಷರೇ, ಹಿಂದೆ ಕಾಂಗ್ರೆಸ್ ಇದ್ದಾಗ ಸರ್ಕಾರವನ್ನು 1983ರಲ್ಲೂ ಕೂಡ ಆಯೋಗ ರಿಪೋರ್ಟ್ ಕೊಟ್ಟಿದೆ. ಮಾನ್ಯ ಅಧ್ಯಕ್ಷರೇ, ಸಂಬಂಧಿಗಳು ನೀಟ್ ಪರೀಕ್ಷೆಯನ್ನು ಪೋಲಾಗದ ಪರವಾಗಿದೆ ಎಂದು ಭಾವಿಸುತ್ತೇನೆ. ನಿರ್ಣಯ ಹೌದು ನನ್ನ ಪರವಾಗಿದೆ. ನಿರ್ಣಯವು ಸರ್ವಾನುಮತದಿಂದ ಅಂಗೀಕೃತವಾಗಿದೆ. ಈಗ 4ನೇ ನಿರ್ಣಯ, ಅದು ಇಂಪಾರ್ಟೆಂಟ್ ನಿರ್ಣಯ. ಸ್ವಲ್ಪ ಕೇಳಿ, ಭಾಗವಹಿಸಕ್ಕಿಂತ ಇಲ್ಲ, ಸ್ವಲ್ಪ ಮಾಹಿತಿ ಬರೀ, ಸ್ವಲ್ಪ ಕೇಳಿ. ಅರಣ್ಯ ಸಚಿವ ಮಾನ್ಯ ಸಭಾಧ್ಯಕ್ಷರೇ, ಅರಣ್ಯವಾಸಿ ನಾನು ಈ ಕೆಳಕಂಡ ನಿರ್ಣಯವನ್ನು ಮಂಡಿಸುತ್ತಿದ್ದೇನೆ. ಅರಣ್ಯವಾಸಿ ಅನುಸೂಚಿತ ಬುಡಕಟ್ಟುಗಳಿಗೆ ಸಮಾನವಾಗಿ ಇತರ ಪಾರಂಪರಿಕ ಅರಣ್ಯವಾಸಿಗಳನ್ನು ಪರಿಗಣಿಸುವ ಹಾಗೆ ಅನುಸೂಚಿತ ಬುಡಕಟ್ಟುಗಳ ಮತ್ತು ಇತರ ಪಾರಂಪರಿಕ ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳ ಮಾನ್ಯತೆ ಅಧಿನಿಯಮ 2006, 2007ರ ಕೇಂದ್ರ ಅಧಿನಿಯಮ 2ರ ಮತ್ತು ಅದರಡಿಯಲ್ಲಿ ಮಾಡಲಾದ ನಿಯಮಗಳನ್ನು ಸೂಕ್ತವಾಗಿ ಮತ್ತು ಸಮರ್ಪಕವಾಗಿ ಮಾರ್ಪಡಿಸುವಂತೆ ಕೇಂದ್ರ ಸರ್ಕಾರವನ್ನು ಈ ಸದನವು ಒತ್ತಾಯಿಸುತ್ತದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಸರ್ಕಾರ, ನಮ್ಮ ಸರ್ಕಾರ, ನಾನು ಅರಣ್ಯ ಸಚಿವನಾಗಿ ಪ್ರಥಮ ಬಾರಿಗೆ ಈ ಅರಣ್ಯ ಸಂಪತ್ತನ್ನು, ಪರಿಸರ ಪ್ರಕೃತಿಯನ್ನು ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಅದನ್ನು ಸರ್ಕಾರ, ನಮ್ಮ ಇಲಾಖೆ ಪರಿಸರ ಪ್ರಕೃತಿ ಸಂರಕ್ಷಣೆ ಮಾಡಲಿಕ್ಕೆ, ಅರಣ್ಯ ಹಕ್ಕು ಇವತ್ತು ಸಂರಕ್ಷಣೆ ಮಾಡಲಿಕ್ಕೆ ಕಟಿಬದ್ಧವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಕಾಡಿದ್ದರೆ ನಾಡು ಅಂತೇಳಿ ನಮ್ಮೆಲ್ಲರಿಗೆ ತಿಳಿದ ವಿಚಾರವಾಗಿದೆ. ಈ ಭೂಮಿಯ ಒಟ್ಟು ಭೌಗೋಳಿಕ ಪ್ರದೇಶದ ಪೈಕಿ 33% ಭೂಭಾಗದ್ದು ಅರಣ್ಯ ಇರಬೇಕು ಅಂತಿದೆ, ಹಸಿರು ಹೊದಿಕೆ ಇರಬೇಕು ಅಂತಿದೆ. ಆದರೆ ನಮ್ಮ ರಾಜ್ಯದಲ್ಲಿ ಇವತ್ತು ರಾಜ್ಯದಲ್ಲಂತೂ ಬರೀ 22% ಹಸಿರು ಹೊದಿಕೆ ಇದೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಹಸಿರು ಹೊದಿಕೆಯನ್ನು, ಅರಣ್ಯ ಕ್ಷೇತ್ರವನ್ನು ಹೆಚ್ಚಿಗೆ ಮಾಡುವಂತ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಆದರೆ ಇವತ್ತು ನಾವು ನೋಡ್ತಾ ಇದ್ದೇವೆ, ಸ್ವಾತಂತ್ರ್ಯ ಪೂರ್ವದಲ್ಲೂ ಬ್ರಿಟಿಷರ ಕಾಲ ಇರಬಹುದು, ಮಹಾರಾಜರ ಕಾಲ ಇರಬಹುದು, ಅವರೆಲ್ಲರ ಕಾಲದಲ್ಲಿ ಅನೇಕ ನಮ್ಮ ಭೂಭಾಗದ ಪ್ರದೇಶವನ್ನು ಇವತ್ತು ಅರಣ್ಯ ಅಂತೇಳಿ ಹೇಳಿ ಅಧಿಸೂಚಿತ ಮಾಡಿದ್ದಾರೆ. ಹೀಗಾಗಿ ಇವತ್ತು ಕೇಂದ್ರ ಸರ್ಕಾರ, ನಮ್ಮೆಲ್ಲರ ನೆಚ್ಚಿನ ನಾಯಕಿಯಾದಂತಹ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಇವತ್ತು ಅರಣ್ಯ ಸಂರಕ್ಷಣೆ ಕಾಯ್ದೆಯನ್ನು ತಂದರು 1980ರಲ್ಲಿ. ಈ ಅರಣ್ಯ ಸಂರಕ್ಷಣೆ ಕಾಯ್ದೆ ಬಂದ ಮೇಲೆ ಇವತ್ತು ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಬಂತು, ಪರಿಸರ ಸಂರಕ್ಷಣೆ ಕಾಯ್ದೆ ಬಂತು. ಇವೆಲ್ಲ ಕಾಯ್ದೆಯಿಂದಾಗಿ ಇವತ್ತಿನವರೆಗೆ ಸ್ವಲ್ಪ ಅದು ಅರಣ್ಯ ಏನು ರಕ್ಷಣೆ ಆಗಿದೆ, ಅದರ ಹೆಗ್ಗಳಿಕೆ ಅವರಿಗೆ ಸಲ್ತದೆ ಅಂತ ಹೇಳಿದ್ರೆ ಅತಿಶಯಕ್ತಿ ಆಗೋದಿಲ್ಲ. ಇದಕ್ಕೆ ಅದರ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ, ಕಾಲ ಕಾಲಕ್ಕೆ ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ ಅರಣ್ಯ ಸಂಪತ್ತು ಮತ್ತು ವನ್ಯಜೀವಿಗಳ ಉಳಿವಿಕೆಗಾಗಿ ಬಹಳಷ್ಟು ತೀರ್ಪುಗಳನ್ನು ಕೊಟ್ಟಿದೆ. ಹೀಗಾಗಿ ಅರಣ್ಯ ಕಾಯ್ದೆಗಳು
ಇದ್ದ ಕಾಯ್ದೆಯಲ್ಲೇ ಅತ್ಯಂತ ಕಠಿಣವಾದಂತ ಒಂದು ಕಾಯ್ದೆಗಳಿದಾವೆ. ನಾವೆಲ್ಲ ಈ ಕಾಯ್ದೆಗಳನ್ನು ಕಾನೂನನ್ನು ಪಾಲನೆ ಮಾಡಲೇಬೇಕಾಗುತ್ತದೆ ಅಂತೇಳಿ ನಾವು ಮನಗಾಣಬೇಕಾಗ್ತದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಕೆಲವು ಪ್ರಕರಣಗಳು ಸುಮಾರು ದಶಕಗಳಿಂದ ಇತ್ಯರ್ಥವಾಗದೆ ಹಾಗೇ ಉಳಿದಿವೆ. 58ರಿಂದ 69ರ ನಡುವೆ ಇದೇ ರಾಜ್ಯಕ್ಕೆ ಉದಾಹರಣೆ ಹೇಳ್ತಾ ಇದ್ದೇನೆ. ಇಡೀ ರಾಜ್ಯಕ್ಕೆ ಬೆಳಕು ಕೊಟ್ಟಂತದ್ದು ನಮ್ಮ ಇವತ್ತು ಏನು ಶರಾವತಿ ಯೋಜನೆ. ಈ ಶರಾವತಿ ಯೋಜನೆಯಲ್ಲಿ ಸುಮಾರು ಜನ ಅರಣ್ಯ ಹಕ್ಕು ಸಂರಕ್ಷಣೆ ಕಾಯ್ದೆ ಬರಕ್ಕಿಂತ ಪೂರ್ವದಲ್ಲಿ ಅವರಿಗೆ ಭೂ ಸ್ವಾಧೀನ ಮಾಡಿಕೊಂಡು ಅವರನ್ನು ಆ ಭೂಮಿಯಿಂದ ಬೇರೆ ಕಡೆ ಪುನರ್ವಸತಿ ಕಲ್ಪಿಸಿಕೊಡಲಾಗಿದೆ. ಅವರಿಗೆ ಪುನರ್ವಸತಿ ಕಲ್ಪಿಸಿಕೊಟ್ಟರು ಇವತ್ತು ಸುಮಾರು 9,136 ಎಕರೆ 27 ಗುಂಟೆ ಅರಣ್ಯ ಭೂಮಿಯನ್ನು ಇವತ್ತು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈ ಜಲವಿದ್ಯುತ್ ಯೋಜನೆಗೆ ಮೈಸೂರು ಅರಣ್ಯ ನಿಯಂತ್ರಣ 1900 ಸೆಕ್ಷನ್ 30 ಅಡಿ ಡಿ ರಿಸರ್ವ್ ಮಾಡಲಾಗಿತ್ತು. ಡಿ ರಿಸರ್ವ್ ಮಾಡಿದ್ರು ಅದು ಅಧಿಸೂಚನೆ ಆಗಿರಲಿಲ್ಲ. ಈ ಬಿಡುಗಡೆ ಆದ ಈ ಜಾಗದಲ್ಲಿ ಸುಮಾರು 50-60 ವರ್ಷಗಳಿಂದ ಸಂತ್ರಸ್ತ ಕುಟುಂಬಗಳು ವಾಸಿಸುತ್ತಿದ್ದರು. ಅವರಿಗೆ ಯಾವುದೇ ಸರ್ಕಾರಿ ಸೌಲಭ್ಯ ದೊರಕಿಲ್ಲ. ಇವತ್ತಿನವರೆಗೆ ಅವರು ಕಷ್ಟದಲ್ಲಿದ್ದಾರೆ. ಹೀಗಾಗಿ ಅನೇಕ ಸಲ ಸತತವಾಗಿ ಬಂದಂತ ಸರ್ಕಾರಗಳು ಪ್ರಯತ್ನ ಪಟ್ಟರು ಅವರಿಗೆ ಅವರ ಹಕ್ಕುಗಳು ಏನು ಅವರ ಜಮೀನಿನ ಮಾಲೀಕತ್ವ ಇದೆ ಆ ಹಕ್ಕು ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಇವತ್ತು ನಾವು ಈಗಾಗಲೇ ಸರ್ಕಾರದ ವತಿಯಿಂದ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಅಯ್ಯೆಯನ್ನು ಹಾಕಿದ್ದೇವೆ. ಈ ಜಮೀನು ಬಿಡುಗಡೆ ಮಾಡಬೇಕು ಅಂತೇಳಿ ಹೇಳಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ 2006ರಲ್ಲಿ ಒಂದು ಕಾಯ್ದೆ ತಂತು. ಆ ಕಾಯ್ದೆ ಅಡಿಯಲ್ಲಿ ಇದು ಅರಣ್ಯ ಹಕ್ಕು ಕಾಯ್ದೆ. 2006ರಲ್ಲಿ ಕಾಯ್ದೆಯಾಗಿ 2008ರಲ್ಲಿ ಇದನ್ನು ಅನುಷ್ಠಾನ ಮಾಡುವಂತ ಒಂದು ಪ್ರಕ್ರಿಯೆ ಪ್ರಾರಂಭ ಆಯಿತು. 2005ರ ಡಿಸೆಂಬರ್ 13ಕ್ಕೆ ಮೊದಲು ಯಾರ್ಯಾರು ಜೀವನೋಪಾಯಕ್ಕಾಗಿ ಅರಣ್ಯದಲ್ಲಿ ವಾಸಿಸ್ತಾ ಇದ್ರು ಅಂತ ಅರಣ್ಯವಾಸಿಗಳಿಗೆ ಅಂದ್ರೆ ಬುಡಕಟ್ಟು ಸಮುದಾಯಕ್ಕೆ ಸೇರಿದವರಿಗೆ ಮಾತ್ರ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅವರಿಗೆ ಹಕ್ಕು ಕೊಡುವಂತ ಒಂದು ಕಾಯ್ದೆ ಜಾರಿಗೆ ಬಂದಿದೆ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿಯೂ 2008ರಿಂದ ಸುಮಾರು 2015-16 ವರ್ಷಗಳ ವರೆಗೆ ಲಕ್ಷಾಂತರ ಅರ್ಜಿಗಳು ಬಂದವು. ಅವೆಲ್ಲ ಅರ್ಜಿಗಳಲ್ಲಿ ಸುಮಾರು 80% ಅರ್ಜಿಗಳು ತಿರಸ್ಕಾರಗೊಂಡಿದ್ದಾವೆ. ಬುಡಕಟ್ಟು ಸಮುದಾಯದವರದು 25% ಅರ್ಜಿಗಳು ಸ್ವೀಕಾರ ಆಗಿದ್ರೆ ಬುಡಕಟ್ಟು ರಹಿತ ಯಾರು ಬುಡಕಟ್ಟು ಸಮುದಾಯದವರಿಲ್ಲ ಅವ್ರದ್ದು ಬರೀ 0.91% ಮಾತ್ರ. ಹೀಗಾಗಿ ಇವತ್ತು ಈ ಒಂದು ಕಾಯ್ದೆ ಅಡಿಯಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಏನು ವಿನಂತಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಬುಡಕಟ್ಟು ಸಮುದಾಯದವರಿಗೆ ಏನು ಕಾಯ್ದೆ ಮಾಡಿದ್ದಿದೆ, ಒಂದು 25 ವರ್ಷ ಅಂತಲೇ ಹೇಳಿ ಒಂದು ತಲೆಮಾರು, ನಾವು ಒಂದು ತಲೆಮಾರು ಏನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಇದೇ ತಾರೀಕಿನಂದು ಬುಡಕಟ್ಟು ಸಮುದಾಯದಕ್ಕೆ ಸಂಬಂಧಪಟ್ಟಂತೆ ಇರೋದಂತವರು ಉಳಿದ ಸಮುದಾಯಗಳ ಜನರಿಗೂ ಏನು 3 ತಲೆಮಾರು ಅಂತೇಳಿ ಹೇಳಿ ಕಾಯ್ದೆ ಇದೆ. ಆ 3 ತಲೆಮಾರು ಇದ್ದಂಥದ್ದು ತೆಗೆದು ಇವತ್ತು ಅವರಿಗೆ ಏನು ಕಾಯ್ದೆ ಇದೆ ಅದನ್ನು ಅನುಷ್ಠಾನಕ್ಕೆ ತರಬೇಕು ಅನ್ನುವಂಥದ್ದು ಕಾಯ್ದೆಯಲ್ಲಿ ತಿದ್ದುಪಡಿ ತರಬೇಕು ಅಂತೇಳಿ ಹೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡುವಂತ ಒಂದು ಪ್ರಸ್ತಾವನೆ ಇವತ್ತು ನಾನು ಇಲ್ಲಿ ಮನ್ನಣೆ ಮಾಡ್ತಾ ಇದ್ದೇನೆ. ಹೀಗಾಗಿ ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿಯೂ ಕಾಲಕಾಲಕ್ಕೆ ತೀರ್ಪು ಕೊಟ್ಟಿದ್ದಾರೆ. ಈಗಾಗಲೇ ಲಕ್ಷಾಂತರ ಅರ್ಜಿಗಳು ಬಂದಿದ್ದಾವೆ. ಸುಮಾರು 2.5-3 ಲಕ್ಷ ಅರ್ಜಿಗಳಿದ್ದಾವೆ. ಅದರ 10% ಮಾತ್ರ ಅರ್ಜಿಗಳು ಇವತ್ತು ಮಾನ್ಯತೆ ಮಾಡಿದ್ದಾರೆ. ಬಾಕಿ ಅರ್ಜಿಗಳನ್ನು ಪುನಃ ಪರಿಶೀಲನೆ ಮಾಡಲಿಕ್ಕೆ ಇವತ್ತು ನಾವೆಲ್ಲ ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದೀವಿ. ಹೀಗಾಗಿ ನಾನು ಇವತ್ತೇನು ಮಂಡಿಸಿದ್ದೇನೆ ಅದನ್ನು ಎಲ್ಲರೂ ಅದಕ್ಕೆ ಬೆಂಬಲ ಕೊಡಬೇಕು ಅಂತೇಳಿ ಹೇಳಿ ಈ ಸದನಕ್ಕೆ ನಾನು ಇವತ್ತು ಒತ್ತಾಯಿಸ್ತೇನೆ. ಅರಣ್ಯವಾಸಿ ಅನುಸೂಚಿತ ಬುಡಕಟ್ಟುಗಳಿಗೆ
ಸಮಾನವಾಗಿ ಇತರ ಪಾರಂಪರಿಕ ಅರಣ್ಯ ವಾಸಿಗಳನ್ನು ಪರಿಗಣಿಸುವ ಹಾಗೆ ಅನುಸೂಚಿತ ಬುಡಕಟ್ಟುಗಳ ಮತ್ತು ಇತರ ಪಾರಂಪರಿಕ ಅರಣ್ಯ ವಾಸಿಗಳ ಅರಣ್ಯ ಹಕ್ಕುಗಳ ಮಾನ್ಯತೆ ಅಧಿನಿಯಮ 2006, 2007 ಕೇಂದ್ರ ಅಧಿನಿಯಮ 2 ಮತ್ತು ಅದರ ಅಡಿಯಲ್ಲಿ ಮಾಡಲಾದ ನಿಯಮಗಳನ್ನು ಸೂಕ್ತವಾಗಿ ಮತ್ತು ಸಮರ್ಪಕವಾಗಿ ಮಾರ್ಪಡಿಸುವಂತೆ ಕೇಂದ್ರ ಸರ್ಕಾರವನ್ನು ಈ ಸದನ ಒತ್ತಾಯಿಸುತ್ತದೆ. ನಿರ್ಣಯದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ನಿರ್ಣಯದ ವಿರುದ್ಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ನಿರ್ಣಯವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ನಿರ್ಣಯವು ಹೌದು ಪರವಾಗಿದೆ. ನಿರ್ಣಯವು ಸರ್ವಾನುಮತದಿಂದ ಅಂಗೀಕೃತವಾಗಿದೆ. ಈಗ ನೋಡಿ, ಇಷ್ಟೆಲ್ಲ ಗಂಭೀರ ಬಿಲ್ಗಳ ಬಗ್ಗೆ ಚರ್ಚೆ ಮಾಡುವಾಗ ನೀವು ಅತ್ಯುತ್ತಮವಾದ ಸಂಸ್ಕೃತ ಕಾರ್ಯಕ್ರಮ ತಾವೆಲ್ಲ ಕೊಟ್ಟಿದ್ದೀರಿ. ನಿಮ್ಗೆ ವಿಶೇಷ ಧನ್ಯವಾದ ನಾನು ಇವತ್ತು ಸಲ್ಲಿಸ್ತೇನೆ. ಇದೀಗ ಒಂದು ನಿಮಿಷ ಕೊಡುವ ಚರ್ಚೆ, ಬೇರೆ ಬೇರೆ ತಮ್ಮ ಚರ್ಚೆ ಮತ್ತು ಇದನ್ನು ಕೃಷ್ಣ ತಾವೆಲ್ಲ ಹೇಳಿದ್ದೀರಿ. ಈಗ ಈ ಸಭೆಯನ್ನು ಮಧ್ಯಾಹ್ನ 2:30 ಗಂಟೆ ತನಕ ಮುಂದೂಡಲಾಗಿದೆ.